ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಎಸ್ ಜೋಸೆಫ್ ರವರ ಫಾರ್ ದ ಡಿಸ್ಪೊಸೆಸ್ಡ್ ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಅನ್ನ ಡಿಸ್ಕಸ್ ಮಾಡೋಣ. ಫಾರ್ ದ ಡಿಸ್ಪೊಸೆಸ್ಡ್ ಈ ಒಂದು ಪದ್ಯವನ್ನ ಬರೆದಿರ್ತಕ್ಕಂಥದ್ದು ಮಲಯಾಳಂನಲ್ಲಿ. ಎಸ್ ಜೋಸೆಫ್ ರವರು ಬರೆದಿರ್ತಕ್ಕಂತಹ ಈ ಒಂದು ಪದ್ಯವನ್ನ ಡಾಕ್ಟರ್ ಮಿನಿ ಜಾನ್ ರವರು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿರ್ತಾರೆ. ಈ ಒಂದು ಪದ್ಯ ಎಡೋಮ್ ಅಂತಕ್ಕಂತಹ ಹೆಸರಿನಲ್ಲಿ ಮಲಯಾಳಂನಲ್ಲಿ ಬರೆಯಲಾಗಿರುತ್ತೆ. ಎಸ್ ಜೋಸೆಫ್ ರವರು ಇದು ಒಂದು ವಾರ್ನಿಂಗ್ ರೀತಿಯಲ್ಲಿ ನೀಡ್ತಾ ಇದ್ದಾರೆ. ಗ್ಲೋಬಲೈಸೇಷನ್ ಅಂದಾಗ ಈ ನಗರೀಕರಣದ ವಿರುದ್ಧವಾಗಿ ಇದನ್ನ ಮಾತಾಡ್ತಾ ಇದ್ದಾರೆ. ಈ ನಗರೀಕರಣದ ಒಂದು ಪರಿಣಾಮದ ಕುರಿತು ಅವರು ಹೇಳ್ತಾ ಇದ್ದಾರೆ. ಒಂದು ಪರಿಸರದ ಮೇಲೆ ಬೀರಬಹುದಂತಹ ಪರಿಣಾಮಗಳನ್ನು ಕುರಿತು ಈ ಒಂದು ಪದ್ಯದಲ್ಲಿ ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ. ಬನ್ನಿ ಪದ್ಯದ ಒಂದು ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಅನ್ನ ನಾವು ಕಲಿತಾ ಸಾಗೋಣ. ಇಲ್ಲಿ ಮೊದಲ ಸಾಲುಗಳಲ್ಲಿ ಎಸ್ ಜೋಸೆಫ್ ರವರು ಹೇಳ್ತಾ ಇದ್ದಾರೆ, ಡೋಂಟ್ ಸ್ನ್ಯಾಚ್ ಅವೇ ದ ಟ್ರೀ ಹೋಲ್ಸ್ ಫ್ರಮ್ ದ ವಿಗ್ಲಿಂಗ್ ವಾರ್ಮ್ ಅಂಡ್ ದ ಫೇಸ್ ಆಫ್ ದ ಸ್ಕೈ ಫ್ರಮ್ ದ ಬರ್ಡ್ ಇನ್ ದ ಹ್ಯಾಲೋ. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಆ ಮರದ ಪಟರೆಗಳನ್ನ ಕಸಿದುಕೊಳ್ಬೇಡಿ ಚಲಿಸುತ್ತಿರುವ ಉಳುಗಳಿಂದ ಅಂತ. ಅಂದ್ರೆ ಭೂಮಿಯ ಅತ್ಯಂತ ಸಣ್ಣ ಜೀವಿಗಳಾದ ಉಳುಗಳಿಗೂ ಕೂಡ ಬದುಕಲು ಆಶ್ರಯ ಆ ಮರದ ಪೊಟರೆಗಳು ಬೇಕು. ಬಡವರು ಮತ್ತೆ ಅಸಹಾಯಕರಿಂದ ಅವರ ಅತ್ಯಂತ ಮೂಲಭೂತವಾದಂತಹ ಅವಶ್ಯಕತೆಗಳನ್ನ, ಆಶ್ರಯಗಳನ್ನ, ಮನೆಗಳನ್ನ, ನೆಲೆಗಳನ್ನ ಕಸಿದುಕೊಳ್ಳಬಾರದು ಅಂತ ಈ ಸಾಲಲ್ಲಿ ಹೇಳ್ತಾರೆ. ಮತ್ತೆ ಅಂಡ್ ಪೀಸ್ ಆಫ್ ದ ಸ್ಕೈ ಫಾರ್ಮ್ ದ ಬರ್ಡ್ ಇನ್ ದ ಹ್ಯಾಲೋ ಅಂದ್ರೆ ಹೊಳೆಯಲ್ಲಿರ್ತಕ್ಕಂತಹ ಹಕ್ಕಿಯಿಂದ ಆಕಾಶವನ್ನ ಕಸಿದುಕೊಳ್ಳಬಾರದು ಅಂತ. ಹಕ್ಕಿಗೆ ಆಕಾಶವು ಸ್ವಾತಂತ್ರ್ಯ ಮತ್ತು ಗಮ್ಯವಾದ ಸ್ಥಾನವನ್ನ ನೀಡ್ತಕ್ಕಂಥ ಸ್ಥಳ. ಸಣ್ಣ ಪ್ರಾಣಿಗಳಿಗೂ ಕೂಡ ಸ್ವಾತಂತ್ರ್ಯ ಮತ್ತು ಮುಕ್ತವಾಗಿ ಹಾರಾಡುವ ಹಕ್ಕಿದೆ. ಹಾಗೆಯೇ ಬಡವರ ಕನಸುಗಳು ಮತ್ತು ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳಬಾರದು ಅಂತ ಹೇಳಿ ಈ ಸಾಲುಗಳಲ್ಲಿ ಹೇಳ್ತಾರೆ. ಮುಂದೆ ಡೋಂಟ್ ಟೇಕ್ ಆಫ್ ದ ಫಾರ್ ಅವೇ ಫ್ರಮ್ ದ ಸ್ಟಾಲಿಂಗ್ ವಿಂಡ್ and the far off mother's house on the canal bank behind the smelly lime clean. ಅಂದ್ರೆ ದೂರ ಅಲೆಯುವ ಗಾಳಿಯಿಂದ ದೂರದ ಸ್ಥಳಗಳನ್ನ ಕಸಿದುಕೊಳ್ಬೇಡಿ, ಮತ್ತೆ ದುರ್ವಾಸನೆಯ ಸುಣ್ಣದ ಕಲ್ಲು ತಯಾರಿಸುವ ಗೂಡಿನ ಆಚೆಗಿರುವ ಆ ಕಾಲುವೆಯ ದಂಡೆಯ ಮೇಲೆ ಇರ್ತಕ್ಕಂತಹ ತಾಯಿಯ ಮನೆಯನ್ನ ಕಸಿದುಕೊಳ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಸ್ ಜೋಸೆಫ್ ರವರು ಹೇಳ್ತಾ ಇರ್ತಕ್ಕಂಥದ್ದು, ಗಾಳಿಗೆ ಎಲ್ಲೆಡೆ ಸಂಚರಿಸುವ ಸ್ವಾಭಾವಿಕ ಹಕ್ಕಿದೆ, ಅದಕ್ಕೆ ಯಾವುದೇ ಅಡ್ಡಿ ಇಲ್ಲ. ತನ್ನ ಪಾಡಿಗೆ ತಾನು ಅಲಿದಾಡುವ ಸ್ವಾತಂತ್ರ್ಯವನ್ನು ಗಾಳಿ ಪ್ರತಿನಿಧಿಸುತ್ತೆ. ಪ್ರತಿಯೊಬ್ಬರಿಗೂ ಸ್ವತಂತ್ರವಾಗಿ ಬದುಕುವ ಮತ್ತು ತಮ್ಮ ದಾರಿಗಳನ್ನ ಆಯ್ಕೆ ಮಾಡಿಕೊಳ್ಳುವ ಹಕ್ಕಿದೆ. ಇಲ್ಲಿ ಮಾತೃಗೃಹ, ತಾಯಿಯ ಮನೆ ಅಂದರೆ ಸುರಕ್ಷತೆ, ಆರಾಮ ಮತ್ತೆ ನೆನಪುಗಳ ಮೂಲ. ಇಲ್ಲಿ ಅಹಿತಕರ ಪರಿಸರದ ಪಕ್ಕದಲ್ಲಿದ್ರೂ ಆ ದೂರದ ಮನೆ ಒಂದು ಮಹತ್ವದ ಆಸರೆ. ಬಡವರ ಅತಿ ಮುಖ್ಯ ಆಶ್ರಯವನ್ನ ಕಸಿದುಕೊಳ್ಳುವ ಯಾವುದೇ ಪ್ರಯತ್ನವನ್ನ ಮಾಡಬಾರದು, ಅದನ್ನು ವಿರೋಧಿಸಲಾಗ್ತಾ ಇದೆ ಅಂತ ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಈಚ್ ಆಫ್ ದ ಹೌಸ್ ಈಸ್ ಎ ವಿಲೇಜ್ ಇಂಡೀಡ್, ಪ್ಲೀಸ್ ಡೋಂಟ್ ರಾಬ್ ಅಸ್ ಆಫ್ ಇಟ್, ಕೈಂಡ್ಲಿ ಸ್ಪೇರ್ ದ ವಾಟರ್ ಫ್ಲೋಸ್, ಫೀಲ್ಡ್ ರಿಪ್ಲೀಟ್ ವಿತ್ ವೀಡ್ಸ್ ಅಂಡ್ ಗ್ರೇನ್ಸ್. ಇಲ್ಲಿ ಹೇಳ್ತಾರೆ, ನಿಜಕ್ಕೂ ಪ್ರತಿ ಮನೆಯೂ ಒಂದು ಹಳ್ಳಿಯಾಗಿದೆ, ಒಂದು ಗ್ರಾಮವೇ ಆಗಿದೆ. ದಯವಿಟ್ಟು ಅದನ್ನ ನಮ್ಮಿಂದ ಕದಿಯಬೇಡಿ, ಕಸಿದುಕೊಳ್ಳಬೇಡಿ. ನಮ್ಮ ಮೇಲೆ ಒಂದು ಕರುಣೆಯನ್ನು ತೋರಿಸಿ ಈ ನೀರಿನ ಪಕ್ಷಿಗಳು ಮತ್ತೆ ಆ ಕಳೆಗಳು, ಧಾನ್ಯಗಳಿಂದ ತುಂಬಿರ್ತಕ್ಕಂಥ ಪ್ರದೇಶವನ್ನ, ಈ ಜಾಗಗಳನ್ನ ಬಿಟ್ಟು ಬಿಡಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಎಸ್ ಜೋಸೆಫ್ ರವರ ಪ್ರಕಾರ ಸಣ್ಣ ಮನೆ ಅಥವಾ ಒಂದು ನೆಲೆ, ಒಂದು ಆಶ್ರಯವು ಕೂಡ ಒಂದು ದೊಡ್ಡ ಸಮುದಾಯ, ಒಂದು ಗ್ರಾಮದಷ್ಟು ಮಹತ್ವವನ್ನು ಹೊಂದಿದೆ. ಇಲ್ಲಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ದುರ್ಬಲರಾದ ಜನರಿಗೆ ಅವರ ಮನೆ ಎಷ್ಟು ಪವಿತ್ರ ಮತ್ತು ಅಮೂಲ್ಯವಾದದ್ದು ಅಂತಕ್ಕಂಥದ್ದು ಇಲ್ಲಿ ಅರ್ಥ ಆಗುತ್ತೆ. ಅದರ ಜೊತೆಗೆ ನೈಸರ್ಗಿಕ ಪರಿಸರ ಮತ್ತೆ ಅದರಲ್ಲಿನ ಜೀವಿಗಳ ಜೀವನಕ್ಕೆ ಬೇಕಾದ ಸಂಪನ್ಮೂಲಗಳನ್ನ ರಕ್ಷಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾರೆ. ಪ್ರಕೃತಿ ಮತ್ತು ಪ್ರಾಣಿ ಸಂಕುಲದ ಮೇಲೆ ಮಾನವನ ಅತಿಕ್ರಮಣವನ್ನ ಇಲ್ಲಿ ಅವರು ವಿರೋಧಿಸಿ ಹೇಳ್ತಾ ಇದ್ದಾರೆ. ಪ್ಲೀಸ್ ಡೋಂಟ್ ಟೇಕ್ ಅವೇ ದ ಸ್ಮಾಲ್ ಟೀ ಶಾಪ್ ಅಟ್ ದ ಮೀಟಿಂಗ್ ಆಫ್ ದ ರೋಡ್, ದ ಸ್ಟೋನ್ ಹೆಡ್ಜ್ ಮೇಡ್ ಆಫ್ ರೌಂಡ್ ಸ್ಟೋನ್, ರೋ ಸವರ್ ಗ್ರೋನ್ ವಿತ್ ಚೋರಿಯನಮ್ ಆರ್ ದ ಪಂಚೈನ್
ವೇರ್ ಗ್ರೀನ್ ಟ್ರೀ ಸ್ನೇಕ್ಸ್ ಕ್ಯಾಮಫ್ಲಾಗ್. ಅಂದ್ರೆ ದಯವಿಟ್ಟು ರಸ್ತೆಗಳು ಸೇರ್ತಕ್ಕಂತಹ ಒಂದು ಸ್ಥಳದಲ್ಲಿರ್ತಕ್ಕಂತಹ ಸಣ್ಣ ಒಂದು ಟೀ ಅಂಗಡಿಯನ್ನ ಕಸಿದುಕೊಳ್ಬೇಡಿ. ಮತ್ತೆ ಚೊರಾನಿಯಂ ಅಥವಾ ಪಣಚೇನ್ಗಳಿಂದ ಬೆಳೆದಿರ್ತಕ್ಕಂಥ ಹಸಿರು ಮರ ಮತ್ತೆ ಹಾವುಗಳು ಅಡಗಿರ್ತಕ್ಕಂತಹ ದುಂಡುಗಿನ ಕಲ್ಲುಗಳ ಸಾಲುಗಳಿಂದ ಮಾಡಿರ್ತಕ್ಕಂತಹ ಆ ಬೇಲಿಯನ್ನ ಗೋಡೆಯನ್ನ ಕಸಿದುಕೊಳ್ಳಬೇಡಿ ಅಂತ ಹೇಳ್ತಾರೆ. ಈ ಚಹಾ ಅಂಗಡಿ ಕೇವಲ ವ್ಯಾಪಾರದ ಸ್ಥಳ ಅಲ್ಲ, ಇದು ಒಂದು ಸಾಮಾಜಿಕ ಒಂದು ಕೇಂದ್ರವಾಗಿದೆ. ಒಂದು ಸಮುದಾಯದ ಜನರು ಭೇಟಿಯಾಗುವ ಮತ್ತೆ ಕುಳಿತು ಮಾತನಾಡುವ ಒಂದು ಜಾಗ. ಇದು ಅವರ ಬದುಕು ಮತ್ತು ಸಾಮಾಜಿಕ ಸಂಪರ್ಕದ ಒಂದು ಕೇಂದ್ರ. ಅದನ್ನ ನೀವು ದಯವಿಟ್ಟು ಕಸಿದುಕೊಳ್ಬೇಡಿ. ಈ ಗೋಡೆಯ ಒಂದು ಸ್ಥಳೀಯ ಪರಿಸರ ಒಂದು ಒಂದು ಭಾಗ ಆಗಿದೆ. ಇಲ್ಲಿ ಮರ, ಹಾವುಗಳಂತ ಜೀವಿಗಳಿಗೆ ಆಶ್ರಯ ಮತ್ತೆ ಕಾಮಫ್ಲೋಗ್ ಮರೆಮಾಚುವಿಕೆಯನ್ನು ಒದಗಿಸುತ್ತೆ. ಅದಕ್ಕೆ ಆಶ್ರಯ ತಾಣವಾಗಿದೆ. ಬಡವರ ಬದುಕಿನ ಆಶ್ರಯವಿರುವ ಪ್ರತಿ ಸಣ್ಣ ಪರಿಸರವು ಮಹತ್ವದ್ದಾಗಿದೆ ಅಂತ ಹೇಳ್ತಾರೆ. ನಂತರ ಪ್ಲೀಸ್ ಡೂ ಲೀವ್ ಅಲೋನ್ ಪಾಪೆನ್ ಚಟನ್ with his Vadakan Pattu making ladles or repairing umbrellas. The folks driving auto rickshaws are growing bitter gourds and snake gourds. ದಯವಿಟ್ಟು ನಮ್ಮ ವಡಕನ್ ಪಟ್ಟು ಮತ್ತೆ ಉತ್ತರ ಜಾನಪದ ಒಂದು ಹಾಡು ಆಡುತ್ತಾ ಸೌಟುಗಳನ್ನು ಮಾಡುವ, ಚಿತ್ರಗಳನ್ನು ಮಾಡುವ ಒಂದು ಪಾಪೆನ್ ಚಟ್ಟನ್ರನ್ನ ಅವರ ಪಾಡಿಗೆ ಬಿಟ್ಟು ಬಿಡಿ. ಆಟೋ ರಿಕ್ಷಾ ಓಡುವ ಜನರನ್ನು ಅಥವಾ ಹಾಗಲಕಾಯಿ ಅಥವಾ ಪಡವಲಕಾಯಿ ಬೆಳೀತಕ್ಕಂಥ ಜನರನ್ನ ಬಿಟ್ಟು ಬಿಡಿ ಅಂತ ಹೇಳ್ತಾರೆ. ಪಾಪನ್ ಚಟ್ಟನ್ ಸಾಂಪ್ರದಾಯಿಕ ಕಸುಬಿನ ಒಂದು ಪ್ರತಿನಿಧಿ. ಅವರ ಕೆಲಸ ಅವರ ಬದುಕು ಮತ್ತು ಸಂಸ್ಕೃತಿಯ ಒಂದು ಭಾಗ. ಆ ಜೀವಿಗಳ ಮತ್ತೆ ಅವರ ಜೀವನೋಪಾಯಕ್ಕೆ ತೊಂದರೆ ಮಾಡಬೇಡಿ. ಆಟೋ ರಿಕ್ಷಕರು, ಬೆಳೆ ತರಕಾರಿಗಾರರು, ಸಣ್ಣ ವ್ಯಾಪಾರಿಗಳು, ಕೃಷಿಯಿಂದ ಜೀವನ ಸಾಗಿಸ್ತಕ್ಕಂಥವ್ರು, ಶ್ರಮಜೀವಿಗಳು, ಅವರ ಜೀವನೋಪಾಯಕ್ಕೆ ಯಾವುದೇ ತೊಂದರೆಯನ್ನ ಮಾಡಬೇಡಿ ಅಂತ ಹೇಳಿ ಈ ಒಂದು ಆಧುನಿಕ ಪ್ರಪಂಚದ ಬೆಳವಣಿಗೆಯನ್ನ ಬಯಸ್ತಾರೆ ಅವರಿಗೆ ಹೇಳ್ತಾ ಇದ್ದಾರೆ. ನಂತರ ಡೋಂಟ್ ಲೇ ಯುವರ್ ಹ್ಯಾಂಡ್ಸ್ ಆನ್ ದ ವುಮೆನ್ ವೀವಿಂಗ್ ಬ್ಯಾಸ್ಕೆಟ್ ಅಂಡ್ ಮ್ಯಾಟ್ಸ್, those working in companies making colored rubber bands or crushing rocks for the road metals. ಅಂದ್ರೆ ಈ ಸಾಲುಗಳಲ್ಲಿ ಹೇಳ್ತಾರೆ, ಬುಟ್ಟಿ ಮತ್ತೆ ಚಾಪೆಗಳನ್ನು ನೇಯುವ ಮಹಿಳೆಯರ ಮೇಲೆ ನಿಮ್ಮ ಕೈಗಳನ್ನ ಹಾಕಬೇಡಿ, ಅವರ ಕೆಲಸಕ್ಕೆ ಅಡ್ಡಿ ಮಾಡಬೇಡಿ. ಬಣ್ಣದ ರಬ್ಬರ್ ಬ್ಯಾಂಡ್ಗಳನ್ನು ತಯಾರಿಸುವ ಕಂಪನಿಗಳಲ್ಲಿ ಕೆಲಸ ಮಾಡುವವರ ಮೇಲೆ ಅಥವಾ ರಸ್ತೆಗಾಗಿ ಕಲ್ಲುಗಳನ್ನು ಪುಡಿ ಮಾಡುವವರ ಮೇಲೆ ನಿಮ್ಮ ಒಂದು ಕೈಗಳನ್ನ ಹಾಕಬೇಡಿ ಅಂತ ಹೇಳ್ತಾರೆ. ಮಹಿಳೆಯರ ಶ್ರಮ ಮತ್ತೆ ಅವರು ಅವಲಂಬಿಸಿರ್ತಕ್ಕಂತಹ ಒಂದು ಕರಕುಶಲ ಉದ್ಯಮಿಗಳನ್ನು ಗೌರವಿಸಬೇಕು. ಇದು ಅವರ ಸ್ವಾವಲಂಬನೆಯ ಮಾರ್ಗ. ಕಾರ್ಮಿಕ ವರ್ಗದ ಜನರ ಸಣ್ಣ ಕೈಗಾರಿಕೆ, ರಸ್ತೆ ಕೆಲಸಗಳು ಮಾಡ್ತಕ್ಕಂಥವರ ಶ್ರಮದ ಮೇಲೆ ಅವರ ಜೀವನ ಸಾಗಿಸ್ತಾ ಇದ್ದಾರೆ. ಈ ಜನರಿಂದ ಅವರ ಉದ್ಯೋಗ ಮತ್ತು ಆದಾಯದ ಮೂಲವನ್ನ ಕಸಿದುಕೊಳ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಒಂದು ಸಾಲುಗಳಲ್ಲಿ ಹೇಳ್ತಾರೆ, LNG and Payani, Vata and Tani, cashew trees and touch me nots, nod in the winds, don't touch any. Let the sickly Joseph paralyzed by the pallu live in the company of birds or clouds. ಎಲೆಂಜಿ ಮತ್ತು ಪಯನ್ನಿ, ವಟ್ಟ ಮತ್ತೆ ತನ್ನಿ, ಗೋಡಂಬಿ ಮರಗಳು ಮತ್ತೆ ಮುಟ್ಟಿದರ ಮುನಿ ಮರಗಳು ಗಾಳಿಯಲ್ಲಿ ತೂಗ್ತಾ ಇದೆ. ಅವುಗಳು ಯಾವುದನ್ನು ಮುಟ್ಟಬೇಡಿ, ಅವುಗಳನ್ನು ನಾಶ ಮಾಡಬೇಡಿ. ಮತ್ತೆ ಇಲ್ಲಿ ಪಲ್ಲು ಕಾಯಿಲೆಯಿಂದ ಪಾರ್ಶ್ವವಾಯುವಿಗೆ ಒಳಗಾದಂಥ ರೋಗಗ್ರಸ್ತ ಜೋಸ್ನನ್ನ ಮತ್ತೆ ಪಕ್ಷಿಗಳು ಅಥವಾ ಮೋಡಗಳ ಸಹವಾಸದಲ್ಲಿ ಬದುಕಲು ಬಿಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದ್ರೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಸ್ಥಳೀಯ ಮರಗಳು, ಸಸ್ಯಗಳು ಇವೆಲ್ಲವೂ ಪ್ರಕೃತಿಯ ಒಂದು ಅವಿಭಾಜ್ಯಾಂಗ. ಅವುಗಳನ್ನು ರಕ್ಷಿಸಬೇಕು, ಅವುಗಳಿಗೆ ತೊಂದರೆ ಕೊಡಬೇಡಿ. ದುರ್ಬಲರು, ರೋಗಿಗಳು ಅವರು ತಮ್ಮದೇ ಆದ ಶಾಂತಿಯುತ ನೈಸರ್ಗಿಕ ಪರಿಸರದಲ್ಲಿ ನೆಮ್ಮದಿಯಿಂದ ಇರಲು ಅವರನ್ನ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಲೆಟ್ ಕೌಂಟ್ರಿ ಬ್ರೋಕರ್ಸ್ ವಾಕ್ ಅಬೌಟ್. ಸ್ಥಳೀಯ ದಲ್ಲಾಳಿಗಳು, ಬ್ರೋಕರ್ಗಳು ಓಡಾಡಲಿ. ದಲ್ಲಾಳಿಗಳು ಸಣ್ಣ ಆರ್ಥಿಕ ಚಟುವಟಿಕೆಗಳು ತೊಡಗಿರ್ತಕ್ಕಂಥ ಮಧ್ಯವರ್ತಿಗಳಾಗಿದ್ದರೆ ಸಣ್ಣ ಪ್ರಮಾಣದ ಒಂದು ವಾಣಿಜ್ಯ ಮತ್ತು ಸ್ಥಳೀಯ ಆರ್ಥಿಕತೆಯಲ್ಲಿ ತೊಡಗಿರುವವರು ಎಲ್ಲರೂ ಸಹ ಅವರ ಪಾಡಿಗೆ ಅವರು ಇರಲು ಬಿಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೊನೆಯ ಸಾಲುಗಳಲ್ಲಿ ಹೇಳ್ತಾರೆ, ಥಿಂಗ್ಸ್ ಹ್ಯಾವ್ ಕಮ್ ಟು ಸಚ್ ದ ಪಾಸ್ ದಟ್ ವಿ ಹ್ಯಾವ್ ನೋ ರೈನ್ ನಾರ್ ಎನಿ ವರ್ಕ್, ಓನ್ಲಿ ದ ಬ್ಲೈಂಡಿಂಗ್ ಸನ್ ಸ್ಕೌಲ್ಸ್ ಓವರ್ ಹೆಡ್. ಪರಿಸ್ಥಿತಿ ಹೀಗಾಗಿದೆ ಎಂದರೆ ನಮಗೆ ಮಳೆಯೂ ಇಲ್ಲ, ಮುಂದೆ ಕೆಲಸವೂ ಸಿಗಲ್ಲ, ಕೇವಲ ಕಣ್ಣು ಕುಕ್ಕುವ ಸೂರ್ಯ ಮಾತ್ರ ನಮ್ಮ ತಲೆಯ ಮೇಲೆ ರೇಗ್ತಾ ಇದ್ದಾನೆ, ಗುನುಗ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ನೈಸರ್ಗಿಕ ವಿಕೋಪಗಳು, ಮಳೆಯ ಕೊರತೆ ಮತ್ತು ಆರ್ಥಿಕ ಸಂಕಷ್ಟಗಳು, ಕೆಲಸದ ಕೊರತೆ ಒಟ್ಟಿಗೆ ಜನರ ಒಂದು ಕಷ್ಟದ ಪರಿಸ್ಥಿತಿಯನ್ನ ತರ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು
ಸಾಲುಗಳಲ್ಲಿ ಬಡವರ ಕಷ್ಟಗಳ ಬಗ್ಗೆ ಹೇಳ್ತಾ ಇದ್ದಾರೆ. ನೀವೇನಾದ್ರೂ ಇಲ್ಲಿ ಈ ರೀತಿ ಮೇಲೆ ಹೇಳಿರ್ತಕ್ಕಂಥ ಎಲ್ಲವನ್ನ ನೀವು ಕಸಿದುಕೊಂಡ್ರೆ ಮುಂದೆ ಏನಾಗುತ್ತಪ್ಪ ಅಂದ್ರೆ ಮಳೆ ಇಲ್ಲದೆ, ಕೆಲಸವೂ ಇಲ್ಲದೆ ಜನರು ಬಿಸಿಲಿನಲ್ಲಿ ಬೆಂಗಾಡಾಗಿ ಸಾಯುವ ಪರಿಸ್ಥಿತಿ ಉಂಟಾಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ ಬಡವರ ಸಂಕಷ್ಟವನ್ನ ವಿವರಿಸಿ ಹೇಳ್ತಾ ಇದ್ದಾರೆ. ಮಳೆ ಮತ್ತೆ ಕೆಲಸವಿಲ್ಲದೆ ಇದ್ದಾಗ ಈ ಸೂರ್ಯನ ಬಿಸಿಲಿನಲ್ಲಿ ಕಷ್ಟ ಮತ್ತೆ ಈ ಪರಿಸ್ಥಿತಿಗಳನ್ನ ನಾವು ಅನುಭವಿಸ್ಬೇಕಾಗತ್ತೆ, ಕಷ್ಟದ ಪರಿಸ್ಥಿತಿಗಳನ್ನ ಜನರು ಅನುಭವಿಸ್ತಾರೆ ಅಂತಕ್ಕಂತಹ ಭಾವನೆಗಳನ್ನ ಎಸ್ ಜೋಸೆಫ್ ರವರು ಈ ಒಂದು ಪದ್ಯದ ಮೂಲಕ ತಿಳಿಸ್ತಾ ಇದ್ದಾರೆ. ಫಾರ್ ದ ಡಿಸ್ಪೊಸೆಸ್ಡ್, ಈ ಪದ್ಯದಲ್ಲಿ ಈ ರೀತಿಯಾಗಿ ಒಂದು ಪ್ರಕೃತಿಯ ನಾಶವ ಮಾಡಬೇಡಿ, ಪ್ರಕೃತಿ ಉಳಿದರೇನೆ ಬಡವರಿಗೆ ಎಲ್ಲರಿಗೂ ಸಹ ಅನುಕೂಲ, ಇದೊಂದು ಪ್ರತಿಯೊಬ್ಬರಿಗೂ ಈ ಭೂಮಿ, ಈ ಒಂದು ಪರಿಸರ ಅಂತಕ್ಕಂಥದ್ದು ಆಶ್ರಯ ತಾಣ. ಈ ಒಂದು ನಗರೀಕರಣ ಅಥವಾ ಈ ಒಂದು ಅಭಿವೃದ್ಧಿ ಹೆಸರಲ್ಲಿ ಇವನ್ನ ನಾಶ ಮಾಡಿದರೆ ಮುಂದೆ ಬಡವರಿಗೆ, ಇದು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಒಂದು ನೆಲೆ ಇಲ್ಲದಾಗತ್ತೆ ಅಂತ ಹೇಳಿ ಎಸ್ ಜೋಸೆಫ್ ರವರು ತಿಳಿಸ್ಕೊಟ್ಟಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಎಕ್ಸ್ಪ್ಲನೇಷನ್ ನೊಂದಿಗೆ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೂ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಅವರನ್ನು ಸಹ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ತಿಳಿಸಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.